ಒತ್ತು ನೆತ್ತಿಗೆ ಅರ್ಥ ಬಂತು ಹಂಗೇನೆ ಏಟತ್ತಾಗೈತೆ ಈ ಬಿಸಿಲಿಗೆ ಹೊತ್ಕೋ ಹಂಗೇನೆ ಕಾಳು ಹೋಯ್ಕೊಂಡಂಗಾಗುತ್ತೆ ಯಾತದ ಮಂಡಳ ಯಾತದನ ಮಾಡಿ ಇಟ್ಟತಿಗೆ ಬರೀ ಉಣ್ರಿ ಅಂತಂದೇಳಿ ಕರೆಯಂಗಿಲ್ಲ ಒಳಗೆ ಸೇರ್ಕೊಂಡಿರ್ತಾಳೆ. ಅದೇನು ಮಾಡಿದೆ ರೇಣುಕಮ್ಮ ತಾಂಬರೇ ಹಂಗೆ ಒಟ್ಟಸ್ತು ಸಾಯಂಗಾಗೈತಿ ಓಟತ್ತದ ಒಲೆ ಚೆಲ್ಲಮ್ಮ ನೀನು ಅದೇನು ಮಾಡಿದೆ ತಗೊಂಬರಿ. ಉಪ್ಪಿಟ್ಟು ಮಾಡಿದ್ದೀನಿ ಕಾಣತ್ತೆ ಇವತ್ತು ಸಾರಿಗೆ ಯಾತಿಲ್ಲದಕ್ಕೆ ಉಪ್ಪಿಟ್ಟು ಮಾಡಿದ್ದೀನಿ. ಆ ಉಪ್ಪಿಟ್ಟು ಯಾರು ತಿಂತಾರಮ್ಮ ಈ ಬಿಸಿಲಾಗಿ ಹೆಂಗೆ ನೀರು ಕುಡ್ದು ಸಾಕಾಗಿ ಹೋಗುತ್ತೆ. ಅದು ಮೊದಲೇ ಕಾಂಕ್ರೀಟ್ನಂತದ್ದು ಅದನ್ನೇ ಆತಗೆ ಮಾಡೋಕ್ಕೋದೆ ಈ ಕೇಳಲ್ಲ ಹೇಳಲ್ಲ ಏನು ಮಾಡೋಣ ಅಂಬಂಗಿಲ್ಲ ಏನಿಲ್ಲ ಮಾಡಿಬಿಡ್ತೀಯ ಉಪ್ಪಿಟ್ಟು. ಅದನ್ನ ಯಾರು ತಿಂತಾರೆ ನೀರು ಕುಡ್ದು ಸಾಕಾಗಿ ಹೋಗುತ್ತೆ. ಈ ಬಿಸಿಲಿಗೆ ತಿಂಬಂಗಾಗಲ್ಲ ಅದನ್ನ ಮಾಡಿಬಿಟ್ಟಿದೀಯ. ಅದನ್ನ ಯಾರು ತಿಂತಾರಮ್ಮ ತಾಯಿ ನನ್ನ ಕೈಲೇ ತಿಂಬಕ್ಕಾಗಲ್ಲ. ಈ ಬಿಸಿಲಿಗೆ ಹೊತ್ಕೊಂಡು ನೀರು ಕುಡಿಸುತ್ತೆ ಅದು ನಿಧಾನ ಆಗೋದಿಲ್ಲ. ಮುದ್ದೆ ಅನ್ನ ಸಾರಾದರೆ ಉಂಡನ ಉಣ್ಬೋದು. ಈ ಬಿಸಿಲಾಗ ಯಾರು ತಿಂತಾರೆ ಉಪ್ಪಿಟ್ಟು ಸುಮ್ಮನೆ ಮಾಡಿಬಿಡ್ತೀಯಮ್ಮ ತಾಯಿ. ನೀನು ಅಡುಗೆ ಮಾಡೋದಕ್ಕಿಂತ ಮುಂದಾಗಿ ಹೇಳಲ್ಲ ಅಡುಗೆ ಆದಮೇಲೆ ಹಂಗಂತಂದಂತೀಯ. ಅಡುಗೆ ಮಾಡೋದಕ್ಕಿಂತ ಮುಂದಾಗಿ ಇಂಥದ್ದು ಮಾಡಮ್ಮ ಇಂಥ ಸಾರು ಮಾಡು ಇಂಥ ಮುದ್ದೆ ಮಾಡು ಇಂಥ ತಿಂಡಿ ಮಾಡು ಅಂದರೆ ಮಾಡ್ಬೋದಮ್ಮ. ಮನೆಗೆ ಏನಿತ್ತು ಅದನ್ನು ನಾನು ಮಾಡಿದ್ದೀನಿ. ನೀನು ಉಂಬಲ್ಲ ಅಂದರೆ ಬಿಡು ಒಂದು ಚಂಡ ಮುದ್ದೆ ತಳಿಸ್ತೀನಿ. ತಂಗಳು ಸಾರು ಐತೆ ಅದಕ್ಕೆ ಒಂದು ಚಂಡ ಮುದ್ದೆ ಮಾಡ್ಕೊಡ್ತೀನಿ ಉಣ್ಣೇನಾಯ್ತು ತಿಂಬರಾದ್ರು ತಿಂತಾರೆ. ನೀನು ತಿಂದಿದ್ರು ಅಷ್ಟೇ ಗೊತ್ತು. ಅಲ್ಲೇ ಉಂಡೇನ ಜಾಲೇನೆ ಏನು ಮಾಡಿದ್ರು ಅಲ್ಲೇ ಉಂಡ್ಕೊಂಡೆ ಏನು ಯಾಕೆ ಹಿಂಗೆ ಸುಮ್ಕೊಂಡೆ ಉಂಡೆ ಅಲ್ಲೇನೆ ಹೋಗತ್ಲಾಗಿ ಅದೇನು ಉಪ್ಪಿಟ್ಟು ಮಾಡ್ಯಾರಂತ ಅದನ್ನ ಯಾರು ತಿಂತಾರಜ್ಜ. ನೀನಂತೂ ಉಪ್ಪಿಟ್ಟು ಸರ್ ಬರಲ್ಲ ನನಗೆ. ಅದು ಈ ಬಿಸಿಲಿಗೆ ಹೊತ್ಕೊಂಡು ನೀರು ಕುಡ್ದು ಸಾಕಾಗಿ ಹೋಗುತ್ತೆ. ಅದನ್ನ ಮಾಡಿ ಕೇಳಿ ಬಿಸಿಲಾಗಿ ಅದನ್ನ ಯಾರು ತಿಂತಾರೆ. ಅದಕ್ಕೆ ನಾನು ತಿಂಬಲ್ಲಮ್ಮ ಅಂತಂದಂದೆ ಒಂದು ಚಂಡ ಮುದ್ದೆ ತಳಿಸ್ತೀನಿ ಅಂತಂದೇಳಿ ಹೋಗಿದ್ದಾಳೆ. ಹೋಗು ನೀನು ತಿಮ್ಮಂಗಿದ್ರೆ ತಿನ್ನೋದು ಇಲ್ಲಿದ್ರೆ ನಿನ್ಗೊಂದು ಚಂಡ ಮುದ್ದೆ ಮಾಡಿಸ್ಕೊಂಡು ಉಣ್ಣೋಗಿ ಸುಮ್ಮನೆ. ಅಲ್ಲ ಕಣೆ ಒಂದಿನದ್ದೇನೆ ಏನೋ ಒಂದು ಮಾಡಿರ್ತಾರೆ ಸುಮ್ಮನೆ ಉಣ್ಬೇಕೊಂಬಲ್ಲ. ಅಡುಗೆ ಮಾಡೋರಿಗೆ ಗೊತ್ತಿರುತ್ತೆ ಏನು ಮಾಡಬೇಕು ಏನು ಬಿಡಬೇಕು ಅಂತಂದೇಳಿ. ಏನೋ ಒಂದಿನ ಒಂದು ತಿಂದಕ್ಕೆ ಏನೋ ಸಾಯ್ತಾರೆ ಉಪ್ಪಿಟ್ಟ ತಿಂಬದು ಬಿಟ್ಟು ಇರೋದ ಮಾಡಿರ್ತಾರೆ. ಮನೆಗೆ ಏನಿರುತ್ತೋ ಅದನ್ನ ರವೆ ಇತ್ತತ್ತು ಅದ್ವನಾಗುತ್ತೆ ಅಂತಂದೇಳಿ ಮಾಡೈತಿ. ಈ ಅಮ್ಮಗೆ ಬೇರೆ ಮುದ್ದೆ ಮಾಡ್ಕೊಂಡು ಕುಕೊಂತಾರೆ. ಯಾತ್ ಮಾಡಿರ್ತಾರ ಅದನ್ನ 9 ಕಲ್ತ್ಕೋಬೇಕು. ಇಲ್ದಿದ್ರೆ ಹೋಗಿ ಮಾಡ್ಕೊಂಡು ಯಾತ್ ಬೇಕು ಅದನ್ನ ಏನೇನು 9 ಕತ್ಲು ಕಡ್ಡಿ ತೆಗ್ದು ತಾಕಂಗಿಲ್ಲ. ಸುಮ್ಮಂಗೆ ಹಾಕಿದ ಗೌರಮ್ಮ ಕುಕೊಂತೀಯ ಆದಾಗ 9 ಕರೆದ್ರೂ ಹಿಂಗೆ ಜಂಬ ಮಾಡ್ತೀಯ. ಅದನ್ನು ಮಾಡಿದಾರೆ ಇದನ್ನು ಮಾಡಿದಾರೆ ಉಪ್ಪಿಟ್ಟು ಮಾಡ್ಯಾರೆ ಸಾರು ಮಾಡ್ಯಾರೆ ಮುದ್ದೆ ಮಾಡ್ಯಾರೆ ನಾನು ಅದು ನಂಬಲ್ಲ ಇಂಥದ್ದು ಹಬ್ಬಕ್ಕಾಯ್ತು ಅಂಥದ್ದು ಹಬ್ಬಕ್ಕಾಯ್ತು ಅಂತಂದೇಳಿ ನೀನು ಜಂಬ ಜಾಸ್ತಿ. ಹೋಗಿ ನಮಗೆ ಸರ್ ಬರಲ್ಲ. ನೀನು ಸರ್ ಬಂದರೆ ನೀನು ತಿನ್ನೋ ಹೋಗಿ ನಮ್ಮನ್ನ ಯಾಕೈತಿ ಹಂಗೇನೆ ನಿನ್ಗೆ ಹೇಳಿನಲ್ಲ ಹೋಗಿ ನಾನು ತಿಂದಿದ್ರೆ ಹಂಗೆ ಕುಕ್ಕ ನೀನು ಸುಮ್ಮನೆ ನಾವು ತಿಂತೀವಿ ನಾವೆಲ್ಲನ. ಇವಜ್ಜ ಉಪ್ಪಿಟ್ಟು ತಿಂಬಕೋದನು ಬರಲಿಲ್ಲ. ಅವಳು ಮುದ್ದೆನೂ ಆಗೈತೆ ಅಂತಲೂ ಬರಲಿಲ್ಲ. ಯಾರೂ ಬರಲೇ ಇಲ್ಲ. ಈ ಹುಡುಗ ಎತ್ಲಾಗ ಹೋಗೈತೆ ಹೋಗಪ್ಪ ಐಕಿಸ್ಕೊಂಬ ಉಮ್ಮನ ಹೊರಗೆ ಅಂತಂದು ಹೇಳಂದರೆ ಈ ಹುಡುಗನೂ ಎತ್ಲಾಗ ಹೋಗಿ ಹೋಗೋಣೈತಿ. ಅಲ್ಲ ಎಲ್ಲಿ ಹೋಗಿದ್ದಲ್ಲ ಪಾಪ ಈಗ ಬರ್ತಿದ್ಯಾ ಹೋಗಲ್ಲ ಕೈ ತಗೊಂಡೋಗಿ ಯಾತಾಗೈತೆ ಅದನ್ನ ಉಂಬಕ್ಕೆ ಇಕ್ಕೊಂಬರಲ್ಲ ಪಾಪ ಉಂಬನ ಒಟ್ಟಸ್ತೈತೆ. ನೀನು ಎತ್ಲಾಗ ಹೋಗಿದ್ದೆ ಅದಕ್ಕೆ ನಾನು ನಿನ್ನೇ ನೋಡ್ಕೊಂಡಿದ್ದು ಹೋಗಪ್ಪ ಇಕ್ಕೊಂಬ ಉಂಬನ. ಎದ್ದಾಗಿನಿಂದ ಇಲ್ಲೇ ಕುಕೊಂಡಿದೆಯಲ್ಲ ಕಟ್ಟ ಮೇಲೆ ಹೋಗಿ ಇಕ್ಕೊಂಬಂದು ಉಣ್ಣೋದು ಯಾಕೆ ಮಾಡೈತೆ ನನಗೆ ಗೊತ್ತಿಲ್ಲ. ನಿನ್ನ ಈಗ ಬಂದು ನಾಡಕ್ಕೆ ಹೋಗಿ ನನಗೆ ಒಟ್ಟಸ್ತೈತೆ ನೀನು ನನಗೆ ಹೇಳು. ನೀನು ಇನ್ನನ ಇಕ್ಕೊಂಡು ಉಣ್ಬೇಡ. ನಿನಗೆ ಹೋಗು ತಗೊಳ್ಳೋ ಸರ್ಗೆ ನಿನ್ಗೊಂದು ಚಂಡ ಮುದ್ದೆ ಮಾಡಿರಿ ಉಣ್ಣೋಗು. ನಾವಾಲೆಯ ಉಂಡ್ವಿ ಹೋಗು ಒಳ್ಳೇದು ಮಾಡಿದ್ದೀನಿ ನಿನಗೆ ತಿಂಬಕ್ಕೆ ಬಾಯಿ ಇರೋದಿಲ್ಲ. ಹೋಗಿ ಮುದ್ದೆ ಉಣ್ಣೋಗಿ ಗೊತ್ತಾಗುತ್ತೆ ಇವಾಗ. ಯಾಕೆ ಮಾಡ್ಯಾರಜ್ಜ ಅಂತದ ಉಪ್ಪಿಟ್ಟು ಅಂತಂದು ಈಗಾಲೆಯ ಒಳ್ಳೇದು ಮಾಡಿದ್ದೀನಿ ನೀನು ತಿಂಬಕ್ಕೆ ಬಾಯಿ ಇರಲ್ಲ ಅಂತಂದು ಹೇಳ್ತೀಯ. ಯಾಕಜ್ಜ ಅಂತದು ಉಪ್ಪಿಟ್ಟಲ್ವೇನಜ್ಜ ಮಾಡಿರೋದು. ಉಪ್ಪಿಟ್ಟು ಮಾಡಿ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಎಷ್ಟು ಚೆನ್ನಾಗೈತೆ. ಉಪ್ಪಿಟ್ಟು ಮಾಡಿ ಆಮೇಲಿಂದನ ಇದು ಪಕೋಡ ಮಾಡಿ ಹಪ್ಪಳ ಸಂಡಿಗೆ ಮಾಡಿ ಉಪ್ಪಿನಕಾಯಿ ಮೊಸರು ಎಲ್ಲ ಐತೆ. ನಾವು ಗನವಾಗಿ ಉಂಡ್ವಿ ಉಪ್ಪಿಟ್ಟು ಬೋಲ್ ಚೆನ್ನಾಗೈತೆ. ಈಗ ನೀನು ಮುದ್ದೆ ಮಾಡಿದ್ರೆ ಹೋಗಿ ಮುದ್ದೆ ಉಣ್ಣೋಗು ಈಗ ಸರಿ ಹೋಗುತ್ತೆ. ಈಗ ಅವಜ್ಜಿ ತಿಂಬಲ್ಲ ಅಂತಂದೇಳಿ ಎಲ್ಲ ಉಂಡಿದ್ದಾರೆ ನಿನಗೆ ಇರಿಸ್ದಂಗೆ. ಈಗ ತಿನ್ನೋಗೋಗಿ ಮುದ್ದೆನೆ ಗೊತ್ತಾಗುತ್ತವಾಗ. ನಾನು ಸುಮ್ಕಿದ್ರು ಇರ್ತಿದ್ದೆ. ನಾನು ಹಂಗೆ ಅಂದ್ಬಿಟ್ಟೆ ಅದನ್ನ ಯಾ ತಿಂತಾರೆ ಈ ಬಿಸಿಲಾಗೆ ಅಂತಂದೇಳಿ ಹಂಗಾದ್ರೆ ನನಗಿಲ್ವೇನಜ್ಜ. ನಾನು ಹಿಂಗೆ ಪಕೋಡ ಹಪ್ಪಳ ಸಂಡಿಗೆ ಅಂತಂದಿದ್ರೆ ಮೊಸರು ಐತೆ ಅಂದಿದ್ರೆ ನಾನು ಅನ್ನೇ ತಿಂತಿದ್ದೆ. ನಾನು ಅವಳನ್ನ ಬೈದೆ ಉಪ್ಪಿಟ್ಟು ಮಾಡಿದ್ದೆ ಇದನ್ನ ಯಾ ತಿಂತಾರೆ ಬಿಸಿಲು ಕಾಲದಾಗೆ ಅಂತ. ಈಗ ಮುದ್ದೆ ಮಾಡಿದಾಳೆ ಈಗ ಉಪ್ಪಿಟ್ಟು ತಿನ್ನಬೇಕು ಅಂತಂದೇಳಿ ಅಂತೀನಿ ಹೋಗಿ ಅಜ್ಜ ಹೇಳೋಗಜ್ಜ ಉಪ್ಪಿಟ್ಟು ತಿಂಬುತ್ತಂತೆ ಮುದ್ದೆ ಏನು ಬೇಡವಂತೆ ಅಂತಂದೇಳಿ. ನೀನು ನಾಟ್ಕು ದೆಂಗ್ಸು ಕಣೆ. ನಿನ್ನ ನಾಟ್ಕು ದೆಂಗ್ಸು ಈಗಾಲೆಯ ಮುದ್ದೆ ಮಾಡಿಸಿದ್ಯಾ ಯಮ್ಮನ ಕುಟ್ಟೆ ಹೋಗಿ ಮುದ್ದೆ ಮಾಡೈತೆ ಮುದ್ದೆ ಉಣ್ಣೋಗು. ಉಪ್ಪಿಟ್ಟು ಮಾಡಿದಾಗ ಉಪ್ಪಿಟ್ಟು ತಿಂಬಲ್ಲ ಅಂದಿದೆ. ಈಗ ಮುದ್ದೆ ಮಾಡಿದ್ದಾರೆ ಈಗ ಮುದ್ದೆ ಉಂಬಲ್ಲ ಅಂತಂದಂತೀಯ. ಹಿಂಗೆ ಮಾಡಿದ್ರೆ ನಾಳೆ ಅದು ಕೂಡ ಇಲ್ಲಂಗೆ ಮಾಡ್ತಾರೆ. ಯಾವುದೋ ಒಂದು ಮಾಡಿದಾಗ ಎಲ್ಲರೂ ತಿಂಬತ್ತು ಕಲ್ತ್ಕೋಬೇಕು. ನಾನು ಅದನ್ನ ತಿಂಬಲ್ಲ ಇದನ್ನ ತಿಂಬಲ್ಲ ಅಂತಂದು ಅಯ್ಯೋ ಅನ್ಸತ್ ಕಲ್ತಿದ್ದೀಯ. ನೀನೇ ಮಾಡೋಗು ಗೊತ್ತಾಗುತ್ತೆ. ಗಳತೆ ಮುದ್ದೆ ಮಾಡಿದ್ದೀನಿ ಬಾ ಉಣ್ ಬಾ. ಮುದ್ದೆನೇ ಮಾಡಿಕ್ಕಿದ್ದೀನಿ ನೀನು ಅವರೆಲ್ಲರೂ ತಿಂದರು ಉಪ್ಪಿಟ್ಟು ನೀನು ತಿಂಬಲ್ಲ ಅಂದಲ್ಲ ಅದು ತಿಂತಾರೆ ಬಾ ಮುದ್ದೆ ಉಣ್ಣು. ರಾತ್ರಿದು ತಂಗು ಸಾರಿತ್ತು ಅದಕ್ಕೆ ಒಂದು ಚಂಡ ಮುದ್ದೆ ತೊಳಿಸಿದ್ದೀನಿ. ಮುದ್ದೆ ಯಾಕೆ ಮಾಡೋಕ್ಕೋದಮ್ಮ ತಾವು ತಿಂತಿದ್ದತ್ತ ನಾನು ಒಂದಿಡಿನಂತ ಇನ್ನೇನು ಹಪ್ಪಳ ಸಂಡಿಗೆ ಕರ್ದಿದ್ದಂತೆ ನೆಂಚ್ಕೊಂಡು ಹೆಂಗೆ ಉಪ್ಪಿನಕಾಯಿ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ತಿಂತಿದ್ನಮ್ಮ ನಾನು.
ಅಲ್ಲ ಈಗಿನ ಒಂದು ಸ್ವಲ್ಪ ಹೊತ್ತು ನಾನು ಉಪ್ಪಿಟ್ಟು ತಿಂಬಲ್ಲ ಅಂತಂದಂದೆ. ಈಗಾಗಲೇ ನಾನು ಮುದ್ದೆ ಮಾಡಿಕ್ಕೆ ಬಂದಿದ್ದೀನಿ, ನಾನು ಉಪ್ಪಿಟ್ಟೆ ತಿಂತಿದ್ದೆ ಅಂತಂದಂತೀಯ. ನೀನೇನು ಮನಸ್ತೀಯಮ್ಮ, ನಿನ್ಗೇನು ಅರ್ಥ ಆಗೋದೇ ಇಲ್ವೇ? ನೀನೇ ಮಾಡಿದರೆ ಗೊತ್ತಾಗುತ್ತೆ. ಉಪ್ಪಿಟ್ಟು ತಿಂಬಲ್ಲ ಅಂತಂದಂತೀಯ, ಅದ್ರಾಗ ನಿನಗೆ ಶುಗರ್ ಐತೆ ಘನವಾಗಿ ತಿನ್ಬೋದು. ಏನು ಮಾಡಿಲ್ದಾಗಾದರೆ ದಿನ ಹಿಟ್ಟಿನ ಕಟ್ಟು ಬೇಯಿಸ್ತಾರೆ, ಒಂದು ತಿಂಡಿ ಮಾಡಲ್ಲ ಅಂತಂದಂತೀಯ. ತಿಂಡಿ ಮಾಡಿದ್ದಿನ ನಾನು ಉಪ್ಪಿಟ್ಟು ತಿಂಬಲ್ಲ ಅಂತಂದಂತೀಯ. ಈಗ ಉಪ್ಪಿಟ್ಟು ಮಾಡಿ ತಿಂಬಲ್ಲ ಅಂದಿದ್ದಕ್ಕೆ ಮುದ್ದೆ ಮಾಡಿದ್ದೀನಿ. ಅದು ಬೇಡ, ನಾನು ಅಲ್ಲೇ ಇವಾಗ ಉಪ್ಪಿಟ್ಟೇ ತಿಂತೀನಿ ಅಂತಂದಂತೀಯ. ನಿಂತ ಯಾರು ಮಾಡ್ತಾರೆ? ಈಗ ಮಾಡೋದು ಮಾಡಿಕ್ಕಿದ್ದೀನಿ ತಾಯಿ, ನೀನು ಆತನ ತಿನ್ನೋಗು. ನನಗೆ ಏನು ಹೇಳೋಕ್ಕೋಬೇಡ. ನಿನ್ನ ದಿನ ಬೆಳಿಗ್ಗೆ ನೀನೇನು ತಿಂತೀಯ ಎಂಬುದು ಹೇಳಿ ನಾನು ಮಾಡ್ತೀನಿ ಅಷ್ಟೇ. ನಿಲ್ದಿದ್ರೆ ನಾನು ಯಾತು ಮಾಡಲ್ಲ. ಏನು ಮಾಡಿದ್ಲ ಮಕ್ಕ ಅಡುಗೆನೇ ಹೊತ್ತು ಮುಂಚೆನೇ ಉಂಡು ಕೂಕೊಂಡಿದ್ದೀರಾ? ಯಾಕೆ ಮಾಡಿದ್ದೆ ಇವತ್ತು? ಮುದ್ದೆ ಮಾಡಿದ್ದೆ, ಏನು ಸಾರು ಮಾಡಿದ್ದೆ, ಯಾಕಂತ ತಿಂಡಿ ಮಾಡಿದ್ದೆ? ಯಾಕೆ ಮಾಡೋಣ ಸುಮ್ಕಿರಕತ್ತ. ನಮ್ಮನೆಗೆ ಎಲ್ಲಾರ್ದು ಒಂದೊಂದು ಕತೆ. ತಿಂಡಿ ಮಾಡಿದ್ದಿನ ನಾವು ಮುದ್ದೆ ಉಣ್ತೀವಿ ಅಂತಾರೆ, ಮುದ್ದೆ ಮಾಡಿದ ದಿವಸ ಬರೀ ಹಿಟ್ಟಿನ ಕಟ್ಟು ಬೇಯಿಸ್ತಾಳೆ, ಯಾತು ತಿಂಡಿ ಮಾಡಲ್ಲ ಏನಿಲ್ಲ ಅಂತಂದಂತಾರೆ. ಯಾಕೆ ಮಾಡಿರೋ ಕಷ್ಟ ಕಣಕ್ಕ. ನೋಡು ಉಪ್ಪಿಟ್ಟು ಮಾಡಿದ್ದೆ, ಉಪ್ಪಿಟ್ಟನ್ನ ತಿಂಬಲ್ಲ ಅಂತಂದಂತೆ ಮತ್ತೆ ತಿರ್ಗಿ ಇವಾಗಲೇ ಬಿಡು ತಿಂಬಲ್ಲ, ಇನ್ನು ಹೆಂಗೆ ಉಪವಾಸ ಇರುತ್ತೆ ಅಂತಂದೇಳಿ ಸಾರಿತ್ತು, ಅದಕ್ಕೆ ಮುದ್ದೆ ಮಾಡೀನಿ. ತೊಗೊಂಡು ಸರ್ನಾಗೆ ಯಾವಳು ತಿಂತಾಳಮ್ಮ ಮುದ್ದೆನೆ ಅಂತಂದೇಳಿ ಉಪ್ಪಿಟ್ಟೆ ತಿಂತೀನಿ ಅಂತಂದೇಳಿ ಇಂಥರ್ ಕೊಟ್ಟೆ ಯಾರು ಬರ್ಕೊಂಡು ಸಾಯೋಕ್ಕಾಗುತ್ತೆ? ಇವು ಯಾರನ್ನು ಸುಧಾರಿಸಿರಿ ಮುದ್ಕೂರ್ನು ಸುಧಾರ್ಸೋಕ್ಕಾಗಲ್ಲ ಕಣಕ್ಕ. ತಲೆ ಕೆಟ್ಟ ಹಾಳಾಗೋಗುತ್ತೆ. ಅದ್ರಾಗ ಮುದುಕರು ಅಂದರೆ ಹೆಂಗಸ್ರನ್ನು ಸುಧಾರ್ಸಕ್ಕಾಗಲ್ಲ. ಸುಮ್ಕಿರು. ಹೆಂಗ ಗಂಡಸ್ರಾದ್ರೆ ಹೇಳ್ದಂಗೆ ಕೇಳ್ತಾರೆ. ಅಜ್ಜೇನು ಒಂಬಲ್ಲಿ ಹೇಳು ಯಾತಿರುತ್ತದನ್ನ ತಿಂದೋಗ್ತಾರೆ. ಈ ಅಮ್ಮ ರುಚಿಗಾತಿ ಯಾವಾಗ ನೀನು ಉಪ್ಪಿಟ್ಟು ಮಾಡಿ ಪಕಡ ಮಾಡಿ ಪ್ರಸಂಗಿಗೆ ಕರೆದು ಮೊಸರಾದ ಇತ್ತೆ ಅತ್ತೆ ಇತ್ಕಿತ್ನಲ್ಲೇ ಮಂಗೆ ಹೇಳಿ ತಿಂದೈತೆ, ಅದು ನೆತ್ತಿಲ್ಲದು ಸುಮ್ಮನೆ ಹಂಗೆ ಆಟ ಆಡ್ತಿರುತ್ತೆ. ಅವಾಜ್ಜ ಯಾತು ಕೇಳಲ್ಲ, ಯಾತಿರುತ್ತದನ್ನ ತಿಕ್ಕ ನೋಡು ಹೋಗ್ಬಿಡ್ತಾನೆ. ಇವಾಗಿದ್ದು ಬೋಲ್ ಕೆಲಸ. ಒಳ್ಳೇದಾದರೆ ನನಗೆ ಇರಲಿ ಅಂತಂದಂಬುತ್ತೆ, ಕೆಟ್ಟದಾದರೆ ಹಿಂಗಂತಿರುತ್ತೆ. ಇದ್ರದ್ದು ಬೋಲ್ ಕೆಲಸ. ನಾನು ಅಲ್ಲೇ ನೋಡಿದ್ದೀನಿ ತಿಂಡಿ ಮಾಡಿದಾಗ. ನಾನು ಅಲ್ಗೂ ಹೇಳ್ತೀನಿ, ನೀನು ಎದ್ದೇಸ್ಕೆಲ್ಲ ಹೇಳಮ್ಮ ಯಾಕೆ ಮಾಡೋಣ ಅಂತಂದೇಳಿ, ಇಂಥದ್ದು ಮಾಡ್ಕೊಡು ಅಂದ್ರೆ ನಾನು ಅಂಥದ್ದು ಮಾಡಿಕ್ಕಿರ್ತೀನಿ ಅಂತಂದೇಳಿ. ಅದಕ್ಕೂ ತಲೆ ಕೆಡಿಸ್ಕೊಂಬಲ್ಲ, ಯಾತಿರುತ್ತೆ ಅದನ್ನ ಮಾಡೋಗ, ಅದನ್ನೇ ನಾವೇ ಹೇಳ್ಬೇಕು. ಅಡುಗೆ ಮಾಡೋದು ಹೇಳ್ಬೇಕು ಅಂತಂದೇಳಿ ಅದನ್ನು ಗೊನ ಅಂತ ಇರುತ್ತೆ. ಹಿಂಗೆ ಮಾಡಿದಾಗ ಹಿಂಗಂಬುತ್ತೆ. ಎಷ್ಟು ಬೇಜಾರಾಗುತ್ತೆ ಹೇಳು ನೋಡಕ್ಕ, ಹಿಂಗೆಲ್ಲ ಮಾಡಿರಿ. ಬೇಜಾರಾಗ್ದಂಗಿರುತ್ತೆ ಬಿಡು ಅಂತ. ಮಾಡೋದೊಂದಾದರೆ ಇವ್ರು ಕೊಟ್ಟು ಯಾರು ಮಾತು ಕೇಳ್ತಾರೆ? ಹೊತ್ತಿಗೆ ಮಾಡೋದೇ ಅಮ್ಮ ತಾಯಿ. ಯಾವಾಗಲೂ ಅಷ್ಟೇ ಹೇಳು. ಒಂದೊಂದ್ಸಲಿ ನಾ ಕಾಪಿ ಕಾಸ್ತ ಕುಡಿ ಅಂತಂದೇಳಿ ತಕಡಾಗ ಮುಂದಿಕ್ತೀಯ, ನನಗೆ ಕಾಪಿ ಬೇಡಮ್ಮ ಅಂಬುತ್ತೆ. ಬಿಡು ಕುಡಿಯಲ್ಲಿ ಹೇಳು ಅಂತಂದೇಳಿ ಒಂದು ಈಟ್ ಕಾಸಿ ಯಾರನ್ನ ಬಂದವ್ರು ಒಂದು ಈಟ್ ಕಾಸು ಕೊಟ್ಟರೆ ನನಗೊಂದು ಇಟ್ಟಿದ್ರು ಕೊಡಮ್ಮ ಕಾಪಿನ ಅಂತಂದೇಳಿ ಅಂಬುತ್ತೆ. ಬಂದರೆದ್ರಿಗೆ ಮರ್ಯಾದೆ ಕಳಿತೈತಿ. ಹಿಂಗೆಲ್ಲ ನಾ ಮಾಡಬಾರ್ದು. ಕುಡಿಯಂಗಿದ್ರೆ ಕುಡಿತೀನಿ ಅನ್ಬೇಕು, ಇಲ್ದಿದ್ರೆ ಅವ್ರು ಹೋದ್ಮೇಲೆ ಸುಮ್ಕಿರ್ಬೇಕು. ಇದ್ರೆ ಕುಡಿಬೇಕು, ಇಲ್ದಿದ್ರೆ ಸುಮ್ಮನಿರ್ಬೇಕು. ಕೊಟ್ಟಾಗ ಕುಡಿಬೇಕು. ಹಂಗಲ್ಲ ಹೇಳು. ನಿಮ್ಮ ಮತ್ತೆ ಬೋಲ ಏನು ಅನ್ನಿಸ್ತೈತೆ ಹೇಳು ನಿನ್ನ? ಅದಕ್ಕೆ ಏನೋ ಒಂಥರ ಅನ್ನಿಸ್ತೈತೆ ಹೇಳು. ನಮ್ಮ ಅತ್ತಿ ಯಾವಾಗಲೂ ಅಷ್ಟೇ ಹಂಗೆ ಮಾಡೋದು. ನೀನು ಹೇಳ್ದಂಗೆ ಮಾಡೋದು. ಯಾರನ್ನೂ ಸುಧಾರಿಸಿರೂ ಈ ವಯಸ್ಸಾದ್ರೆ ಹೆಣ್ಮಕ್ಳನ್ನ ಸುಧಾರಿಸೋದು ಕಷ್ಟ. ಗಂಡಸರು ಹೆಂಗೆ ಹೇಳ್ದಂಗೆ ಕೇಳ್ತಾರೆ. ಈ ಮುದುಕರು ಹೆಂಗಸ್ರನ್ನ ಸುಧಾರಿಸೋದು, ಅತ್ತೆರನ್ನ ಸುಧಾರಿಸೋದು ಭಾಳ ಬಿಗಿ ಐತಿ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮನೆಗೆ ಹೆಂಗೆ ಇಂಥ ಸಮಸ್ಯೆಗಳು ಇರ್ತವೆ? ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.